ಎಸ್ ನೋಡಿ, ಸಂಪುಟ ವಿಸ್ತರಣೆ ಆಯ್ತು. ಸಂಪುಟ ವಿಸ್ತರಣೆ ಆದ್ಮೇಲೆ ಕೆಲವೊಂದಷ್ಟು ಶಾಸಕರು ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಒಂದ್ ಕಡೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದ್ ಕಡೆನಲ್ಲಿ ಅವರ ಬೆಂಬಲಿಗರು ಕಾರ್ಯಕರ್ತರು ಪ್ರತಿಭಟನೆಗಳನ್ನ ಮಾಡ್ತಾರೆ. ಇನ್ನೂ ಕೂಡ ಸಚಿವ ಸ್ಥಾನದ ಮುನಿಸನ್ನೋದೇನಿತ್ತು ಅದಿನ್ನೂ ಕೂಡ ಮುಗ್ದಿಲ್ಲ. ನಾಯಕರಲ್ಲಿ ಹೈಕಮಾಂಡ್ ಭೇಟಿಗೆ ಮುಂದಾಗ್ತಿದ್ದಾರೆ, ಸಭೆಗಳನ್ನ ಮಾಡ್ತಿದ್ದಾರೆ. ಸಭೆಗಳನ್ನ ಮಾಡಿ ಹೈಕಮಾಂಡ್ ತೆಗೆದುಕೊಂಡಿರುವಂತಹ ನಿರ್ಧಾರದ ಬಗ್ಗೆ ಪ್ರಶ್ನೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಶಾಸಕರು. ಇನ್ನೂ ಮುಗಿದಿಲ್ಲ ಸಚಿವ ಸ್ಥಾನ ಸಿಗದ ನಾಯಕರ ಮುನಿಸು. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಕಾಂಗ್ರೆಸ್ ಶಾಸಕರ ಬಂಡಾಯ. ಇಂದು ಅಸಮಾಧಾನಿತ ಶಾಸಕರಿಂದ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಭಾಗದ ನಾಯಕರಿಂದ ಸಭೆಯನ್ನ ಕರೆದಿರುವಂತದ್ದು. ನಾಯಕರಿಂದ ಸಭೆಯನ್ನ ಕರೆಯಲಾಗಿದೆ. ನಾರಾಯಣಸ್ವಾಮಿ, ಅಶೋಕ್ ಪಠಣ್ ನೇತೃತ್ವದಲ್ಲಿ ಮೀಟಿಂಗ್ ಕೂಡ ಆಗುತ್ತೆ. ಈಗಾಗಲೇ ಟಿಬಿ ಜಯಚಂದ್ರ ನಿವಾಸದಲ್ಲೂ ಕೂಡ ಸಭೆ ನಡೆದಿದೆ. ನಿನ್ನೆ ಕೋಲಾರ ಚಿಕ್ಕಬಳ್ಳಾಪುರ ಶಾಸಕರಿಂದ ಮೀಟಿಂಗ್ ಆಗಿದೆ. ನೇರವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಅಶೋಕ್ ಪಠಣ್ ಅವರು. ಸಚಿವಾಕಾಂಕ್ಷಿಗಳು ಸಚಿವ ಸ್ಥಾನವನ್ನ ಕೈಬಿಟ್ಟ ನಾಯಕರಿಂದ ಸಭೆ ಆಗಿದೆ. ಪಕ್ಷದಿಂದ ತಮಗೆ ಆಗಿರುವಂತಹ ಅನ್ಯಾಯದ ಕುರಿತು ಚರ್ಚೆಗಳನ್ನ ಮಾಡ್ತಿದ್ದಾರೆ. ಮುಂದೇನು ಮಾಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನಿತರೆಲ್ಲರೂ ಕೂಡ ಒಂದೆಡೆ ಸೇರ್ಕೊಂಡು ಚರ್ಚೆಗಳನ್ನ ಮಾಡ್ತಾ ಇರುವಂತದ್ದು. ಇದು ಸರಿ ಇಲ್ಲ, ಹೈಕಮಾಂಡ್ ತೆಗೆದುಕೊಂಡಿರುವಂತಹ ನಿರ್ಧಾರ ಯಾವುದೇ ಕಾರಣಕ್ಕೂ ಸರಿ ಇಲ್ಲ ಅನ್ನುವ ನಿಟ್ಟಿನಲ್ಲಿ ಚರ್ಚೆಗಳನ್ನ ಮಾಡಲಾಗ್ತಾ ಇದೆ. ಮುನಿಸನ್ನ ತೋರಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಬಹಳ ಮುಖ್ಯವಾಗಿ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಈ ಎಲ್ಲಾ ಭಾಗಕ್ಕೂ ಕೂಡ ಸಚಿವ ಸ್ಥಾನವನ್ನೇ ಕೊಟ್ಟಿಲ್ಲ. ಹೈಕಮಾಂಡ್ ನಿರ್ಲಕ್ಷ್ಯವನ್ನ ಮಾಡಿಬಿಟ್ಟಿದೆ. ಹಾಗಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗ್ತಾ ಇರುವಂತದ್ದು. ನಾರಾಯಣಸ್ವಾಮಿ, ಅಶೋಕ್ ಪಠಣ್ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಕೂಡ ಆಗಿದೆ. ಟಿಬಿ ಜಯಚಂದ್ರ ಅವರ ನಿವಾಸದಲ್ಲೂ ಕೂಡ ಸಭೆ ಆಗಿದೆ. ಅಲ್ಲೂ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಇನ್ನು ನಿನ್ನೆ ಕೋಲಾರ ಚಿಕ್ಕಬಳ್ಳಾಪುರ ಶಾಸಕರಿಂದಲೂ ಕೂಡ ಮೀಟಿಂಗ್ ಆಗಿರುವಂತದ್ದು. ಶೀಘ್ರವೇ ಹೈಕಮಾಂಡ್ ಅವರನ್ನ ಭೇಟಿಯಾಗಬೇಕು, ಭೇಟಿಯಾಗಿ ಈ ವಿಚಾರಗಳನ್ನ ತಿಳಿಸಬೇಕು ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಮತ್ತೊಂದು ಕಡೆನಲ್ಲಿ ಅವರ ಪ್ರತಿನಿಧಿಗಳು ಅಥವಾ ಅವರ ಕಾರ್ಯಕರ್ತರು ಯಾರೆಲ್ಲ ಇದ್ರು ಅವರು ಕೂಡ ಹೋರಾಟವನ್ನು ಮಾಡ್ತಾ ಇರುವಂತದ್ದು. ಎಸ್ ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಉಗಾರ್ ಸಂಪರ್ಕದಲ್ಲಿದ್ದಾರೆ. ಎಸ್ ಬಸವರಾಜ್, ಈಗ ಆಲ್ರೆಡಿ ಮೀಟಿಂಗ್ಗಳಾಗ್ತಾ ಇದೆ. ಅಸಮಾಧಾನಿತ ಶಾಸಕರು ಯಾರೆಲ್ಲ ಇದ್ರು ಅವರೆಲ್ಲರೂ ಕೂಡ, ಹಾಗಾಗಿ ಹೈಕಮಾಂಡ್ ಭೇಟಿಗೆ ಮುಂದಾಗ್ತಾ ಇರುವಂತದ್ದು. ಯಾವೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತ ಚಾನ್ಸಸ್ ಇದೆ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಸುಕನ್ಯಾ, ಈಗ ಬಂದಿರತಕ್ಕಂತಹ ಸಂಪುಟದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಚಿವಾಕಾಂಕ್ಷಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ನಿರಾಶೆಯನ್ನು ಕೂಡ ಕಂಡಿರ್ತಕ್ಕಂಥದ್ದು. ಅದರ ಜೊತೆಗೆ ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಿನ್ನೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂತ ಹಿನ್ನೆಲೆಯಲ್ಲಿ ಅದು ದೊಡ್ಡ ಮಟ್ಟಿಗೆ ಅವರಿಗೆ ಬೇಸರ ಉಂಟು ಮಾಡಿದೆ ಅನ್ನುವಂಥದ್ದು ಕಾಂಗ್ರೆಸ್ ಶಾಸಕರು ಕೂಡ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಯಾರೆಲ್ಲ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅನ್ನುವಂತಹ ಬೆದರಿಕೆಯನ್ನ ಹಾಕ್ತಾರೆ, ಅವ್ರೇನಾದ್ರೂ ರಾಜೀನಾಮೆ ಕೊಟ್ರೆ 1-2 ನಿಮಿಷದಲ್ಲಿ ನಾನು ಅಂಗೀಕಾರ ಮಾಡ್ತೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂತ ಹಿನ್ನೆಲೆಯಲ್ಲಿ ಈ ಒಂದು ಹೇಳಿಕೆ ಆ ಸಚಿವಾಕಾಂಕ್ಷಿಗಳು ಏನು ತಮ್ಮ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ರು ಅವರಿಗೆ ಮತ್ತಷ್ಟು ಬೇಸರ ತಂದಿದೆ ಅನ್ನುವಂಥದ್ದು. ಸಿಎಂ ಅವರು ಇಂತಹ ಹೇಳಿಕೆಯನ್ನು ಕೊಡಬಾರ್ದಾಗಿತ್ತು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಶಾಸಕರು ತಮ್ಮ ಒಂದು ಆಕ್ರೋಶವನ್ನ, ತಮ್ಮ ಬೇಸರವನ್ನ ಕೂಡ ಈಗ ಹೊರ ಹಾಕ್ತಾ ಇದ್ದಾರೆ. ಹಾಗಾಗಿ ಒಬ್ಬೊಬ್ಬರಾಗಿ ನಾವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋದು ಬೇಡ, ನಾವು ಒಟ್ಟಾಗಿ ಕೊಡೋಣ. ಯಾರೆಲ್ಲ ಒಂದು ಸಚಿವಾಕಾಂಕ್ಷಿಗಳು ನಮ್ಗೇನ್ ಅಸಮಾಧಾನ ಆಗಿದೆ, ಬೇಸರವಾಗಿದೆ, ನಾವೆಲ್ಲರೂ ಕೂಡ ಒಂದು ಸಭೆಯನ್ನ ನಡೆಸಿ ಅದಾದ ಬಳಿಕ ನಾವು ಒಟ್ಟಿಗೆ ಹೋಗಿ ಒಂದು ರಾಜೀನಾಮೆ ಕೊಡುವಂತದನ್ನ ಪ್ರಯತ್ನವನ್ನ ಮಾಡೋಣ. ಅವಾಗ ಸಿಎಂ ಅವರು ತೆಗೆದುಕೊಳ್ತಾರ ಅನ್ನುವಂತ ರೀತಿಯಲ್ಲಿ ಕೂಡ ಶಾಸಕರಲ್ಲಿ ಒಂದಿಷ್ಟು ಚರ್ಚೆ ಆಗ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ನಮ್ಗೆ ಸಿಗ್ತಾ ಇದೆ. ಹಾಗಾಗಿ ಸುಮಾರು 20-30ಕ್ಕೂ ಹೆಚ್ಚು ಶಾಸಕರು ತಮ್ಮ ಒಂದು ಬೇಸರವನ್ನ, ಪಕ್ಷದಲ್ಲಾಗಿರ್ತಕ್ಕಂಥ ಅನ್ಯಾಯವನ್ನ ಅದನ್ನ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಶೀಘ್ರದಲ್ಲೇ ಒಂದು ಸಭೆಯನ್ನ ನಡೆಸಿ ಅದನ್ನ ಹೈಕಮಾಂಡ್ ನಾಯಕರಿಗೂ ಕೂಡ ಅವರು ಈ ಒಂದು ಸುದ್ದಿಯನ್ನ ಮುಟ್ಟಿಸ್ಬೇಕು, ತಮ್ಗಾಗಿರ್ತಕ್ಕಂಥ ಬೇಸರವನ್ನ ವ್ಯಕ್ತಪಡಿಸ್ಬೇಕು, ಏನೆಲ್ಲ ವಿಚಾರಗಳಾಗಿದೆ ಅವೆಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರ ಗಮನಕ್ಕೆ ತರಬೇಕು ಅನ್ನುವಂತ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತು ಅಥವಾ ನಾಳೆ ಒಂದು ಸಭೆಯನ್ನ ಎಲ್ಲ ಅತೃಪ್ತ ಶಾಸಕರು ಏನಿದ್ದಾರೆ ಆ ಎಲ್ಲಾ ಶಾಸಕರು ಸಹಿತ ಸಭೆ ಸೇರುವಂತದ್ದು, ಸಭೆ ಸೇರಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಅನ್ನುವಂತಹ ಲೆಕ್ಕಾಚಾರನು ಕೂಡ ಹಾಕೊಂಡಿದ್ದಾರೆ. ಹಾಗಾಗಿ ಬಹುತೇಕವಾಗಿ ಹಲವು ಶಾಸಕರು ಈಗ ತಮ್ಮದೇ ಆಗಿರ್ತಕ್ಕಂಥ ಸಂಪರ್ಕವನ್ನ ಮಾಡ್ತಾ ಬೇರೆ ಬೇರೆ ಜಿಲ್ಲೆಗಳಿಂದ, ಅಂದ್ರೆ ಇಡೀ ರಾಜ್ಯಾದ್ಯಂತ ಕೂಡ ಯಾರೆಲ್ಲ ಸಚಿವಾಕಾಂಕ್ಷಿಗಳಿದ್ರು, ಯಾರಿಗೆಲ್ಲ ಅಸಮಾಧಾನ ಆಗಿದೆ ಅವರೆಲ್ಲರೂ ಕೂಡ ಒಂದು ಕಡೆ ಸೇರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ತೀರ್ಮಾನಿಸಿದ್ದಾರೆ ಅನ್ನುವಂತ ಮಾಹಿತಿ ನಮ್ಗೆ ಸದ್ಯಕ್ಕೆ ಸಿಗ್ತಾ ಇದೆ. ಸುಕನ್ಯಾ. ಬಸವರಾಜ್, ಹಾಗೆ ಹೋಲ್ಡ್ ಅಲ್ಲಿ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ.